ಹಾಂ, ಈಗ ಹೆಚ್ಚು ನಾನು ಸಿಂಪ್ಲಿಫಿಕೇಶನ್ ಅಂದರೆ ಈಗ ಗುಣಾಕಾರ, ಅಧಿಕ, ಉಣ ಮತ್ತು ಭಾಗಾಕಾರ ಎಲ್ಲ ಬಂದಾವ. ಮೊದಲು ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಆಮೇಲೆ ಇಲ್ಲೇ ಹಿಂಗ ಕಡ್ತಾ ಹೊಡೆದ ಮುಸುರಿ ಗಣಿತ ಮಾಡಬಾರ್ದು. ಅದನ್ನ ಹೊರಗೆ ಹಚ್ಕೋರಿ ಬರೋಬ್ಬರಿ 4-5 ಅಂಶ. ಆಮೇಲೆ ಭಾಗಿಲೆ ಎಷ್ಟು 2-15 ಅಂಶ. ಮತ್ತು ಭಾಗಾಕಾರ ಚಿನ್ನದಾಗಂತೂ ಕಡ್ತಾ ಹೊಡಿಲಿಕ್ಕೆ ಬರೋದಿಲ್ಲ. ಗುಣಕ ವಿಲೋಮ ವೃತ್ಕರ್ಮ ರೂಪ ಮಾಡ್ಕೋಬೇಕು. 4-5 ಅಂಶ ಗುಂಡ್ಲೆ ಮ್ಯಾಲೆ 15, ತಳಗ 2. 2 ಒಂದಲೇ 2 ಎರಡಲ್ಲೇ 5 ಒಂದಲೇ 5 ಮೂರಲೇ ಬರೋಬ್ಬರಿ ಎಷ್ಟು ಬಂತಿದ್ರ ಉತ್ತರ 6 ಬಂತು. ಅದನ್ನೇನು ತಂದು ಮಾಡಬೇಕು, ಈ ಪ್ಲಸ್ ಮುಂದೆ ಹಚ್ಬೇಕು, ಮತ್ತೆ ಹೊಳೆ ಹಚ್ಕೋಬೇಕು ಕ್ರಿಯೆಗಳು. 5.49 ಅಂಶ ಮೈನಸ್ 1.23 ಅಂಶ ಗುಂಡ್ಲೆ 2.29 ಅಂಶ 29 ಅಂಶ ಪ್ಲಸ್ ಇದ್ರ ಉತ್ತರ ಏನು ಬಂದದ 6 ಬಂದದ. 6 ಇಟ್ಬಿಡ್ರಿ. ಇದು ಗುಣಾಕಾರ ಕ್ರಿಯೆ ಬೇಕು. 3 1 2 5 3 ಅಂಶ 3 1 3 2 5 3 ಅಂಶ ಗುಂಡ್ಲೆ 9 2 18 1 2 20 ಕೆಳಗೆ 9 ಅಂಶ. ಯಾವುದಕ್ಕೂ ಭಾಗ ಹೋಗಂಗಿಲ್ಲ. 25 100 9 3 27. ಈ ಚಿನ್ನ ಪ್ಲಸ್ ಮೈನಸ್ ನಡುವರ್ಕ್ ಇಟ್ಬಿಡ್ಬೇಕಿದ್ ಉತ್ತರ ನೋಡಿ. ಈ ಕ್ರಿಯೆ ಬಿಡಿಸ್ಕೊಂಡ್ರಿ ಅದರ ಉತ್ತರ ಏನದ ಹಿಂಗೆ ಹಚ್ಕೊಂಡು ಈ ಮೈನಸ್ ಪ್ಲಸ್ ನಡುವರ್ಕ್ ಉತ್ತರ ಇಟ್ಕೊಂಡು ಬಿಡ್ರಿ. 5.49 ಅಂಶ ಏನು ಬಂದದ ಅದರ ಉತ್ತರ ಮೈನಸ್ 127 ಅಂಶ ಪ್ಲಸ್ 6 ಇಟ್ಟು ಪೂರ್ ಛೇದ ಏನು ಇಟ್ಕೋಬೇಕು, 1 ಇಟ್ಕೊಂಡು ಬಿಡ್ಬೇಕು. ಈಗ 9 45 4 49 9 ಅಂಶ ಮೈನಸ್ 127 ಅಂಶ ಪ್ಲಸ್ 6 1 ಅಂಶ. ದೊಡ್ಡ ಮಗ್ಗಿ ಯಾವುದು 27. ನೀವೇನು ಮಾಡ್ತೀರಿ 9 27 ಲಸ ಕೂತ್ ಬಿಡ್ತೀರಿ. ಮಾಡ್ಬಾರ್ದು. ಮೊದಲು ಲಸ ತೆಗಿಯಾಗ ಭಿನ್ನ ರಾಶಿ ಮಾಡಾಗ ಹೆಚ್ಚಂದ್ರೆ ಬಾಯಿದಿಂದ ಲಸ ತೆಗಿಬೇಕು ನೀವು. ಇಲ್ಲಿ ಅತಿ ದೊಡ್ಡ ಅಂಕ ಯಾವುದು 27. 27 ಮಗ್ಗಿಯಾಗ 9 ಅದ. 27 ಒಂದರಲ್ಲೇನೂ ಭಾಗ ಹೋಗ್ತದೆ. ಅವಾಗ ಏನು ಮಾಡ್ಬೇಕು ನೀವು ಲಸವನ್ನು 27 ಅಂತ ಇಟ್ಬಿಡ್ರಿ. ನೋಡಿ 9 3 27 ಒಂದಲೇ ಇದು 27 ನೋಡಿ. 3 9 27 ಕೈಲ ಬಂತು 2 ನೋಡ್ರಿ. 3 9 27 3 4 12 1 2 14 1 147 100 ಒಂದಲೇ 100 ಪ್ಲಸ್ 6 7 42 ಕೈಲ ಬಂತು 4 6 2 12 4 16. ಈಗ ಪ್ಲಸ್ ಯಾವುದಾಗ್ತಾವ ಅದನ್ನು ತಿಳ್ಕೊಬೇಕು ಮೊದಲು. ಯಾವ್ಯಾವ ಪ್ಲಸ್ ಆಗ್ತಾವ ಇದ್ರಾಗ ಭಿನ್ನ ರಾಶಿ ಮಾಡಕ್ಕೆ ಸೈಲೆಂಟಾಗಿ ಮಾಡ್ರಿ, ಯಾಕಂದ್ರೆ ಭಾಳ ಕಠಿಣ ಅದು. ಇದು ಪ್ಲಸ್ ಆಗ್ತದೆ. ಅವಾಗ ಹೆಂಗೆ ಮಾಡಬೇಕು 7 2 9 7 2 9 6 4 10 2 1 3 309 ಮೈನಸ್ 100 ಡಿವೈಡೆಡ್ ಬೈ 27 ನೋಡಿ. 200 ಎಷ್ಟು 100 ಹೋದ್ರೆ 209 ಆಯ್ತು. 27 ಬಾಕ್ಸ್ 27 ಎಂಟ್ಲೆ ಎಷ್ಟಾಗ್ತದೆ ನೋಡ್ರಿ. 27 ಎಷ್ಟಾಗ್ತದೆ 27 189 27 ಎಂಟ್ಲೆ 216 ಆಗ್ತದೆ. 27 ನೋಡಿ. 27 7 49 ಕೆಲ ಬಂತು 4 7 2 14 1 4 17 27 189 9 9 ಅದ್ರ ಪೂಜೆ 10 8 ಅದ್ರ 2 ಕೆಲ ಬಂತು 1 20 27 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು 7 ಪೂರ್ಣಾಂಕ 20 27 ಅಂಶ.
ನಿಮ್ದು ಉತ್ತರ ಕರೆಕ್ಟ್ ಬಂದಿತ್ತಂದ್ರೆ ರೈಟ್ ಹಾಕ್ಕೊಡ್ರಿ. ನೋಡ್ರಿ ಹೆಂಗಿರ್ತಾವ ಭಿನ್ನ ರಾಶಿ ಲೆಕ್ಕಗಳು. ಈಗ ಚಾಲು ಅದು ನಿಮ್ಗೆ ಸಿಂಪ್ಲಿಫಿಕೇಶನ್ ಚಾಲು ಅದು ತಿರುಗಿ. ಇದನ್ನ ನೀವು ಪರ್ಫೆಕ್ಟ್ ಆದ್ರಿ ಮುಂದೆ ನಿಮ್ಮ ಕೈ ಹಿಡಿಯವ್ರು ಯಾರು ಇಲ್ಲ ನೋಡ್ರಿ. ಚೆನ್ನಾಗಿ ನೋಡ್ಕೋರಿ. ಹೆಂಗೆ ನಾನು ತಿಳಿಸಿನು ನೀವು ಹಿಂಗೆಲ್ಲ ಮಾಡ್ಲಿಕ್ಕೆ ಕಲಿಬೇಕು. ಈ ಸಿಂಪ್ಲಿಫಿಕೇಶನ್ ಒಂದ್ಸಲ ವಿಡಿಯೋ ಪ್ಲೇ ಮಾಡಿಬಿಟ್ರಿ ಅಂದ್ರೆ ನಿಮ್ಗೆ ಈಸಿಯಾಗಿ ತಿಳಿದು ಬಿಡ್ತದೆ ಗಣಿತ.